ನೀವು ಊರಲ್ಲಿರ್ಲಿಲ್ಲ ಅಲ್ಲ, ಅವ್ರು ಇರ್ಲಿಲ್ಲ ಅಂತ ನಾನು ಇರ್ಲಿಲ್ಲ, ಅವರು ಇರಲಿಲ್ಲ. ಆರೋಪ ಮಾಡಿತ್ತಲ್ಲ ಸರ್, ಹಾಗಾಗಿ ಆ ಥರದ್ದೆಲ್ಲ ಇದೆ. There is no need to read in between the lines. ಓಕೆ, ಅವ್ರು ಬಂದಿದ್ದು ಒಂದು ಕರ್ಟೆಸಿ ಕಾಲು ಮಾಡಕ್ಕೆ, ಬೇರೆ ಏನು ಬೇರೆ ಎಲ್ಲರೂ ಇದ್ರಲ್ಲ ಜೊತೆಲಿ, ಒಂದು 5-6 ಜನ ಇದ್ರು. ಅವ್ರ ಎದುರುಗಡೆ ಏನು ಮಾತಾಡಿದ್ರು, ನಡೀತಾ ಇದೆ. ಅವರು ಆಲ್ರೆಡಿ ಮೊದಲೇ ಶುರು ಮಾಡಿದ್ರು, ಅವರೆಲ್ಲ ಮಾಹಿತಿಗಳನ್ನೆಲ್ಲ ಕಲೆ ಹಾಕ್ತಿದ್ರು. ಈಗ ಚಾಮುಂಡಿ ಬೆಟ್ಟದ ದೇವಾಲಯವನ್ನು ನಮ್ಮ ಅರಮನೆ ವಂಶಸ್ಥರಿಗೆ ಬಿಟ್ಕೊಡ್ಬೇಕು ಅಂತೇಳಿ ಪ್ರಮೋದಾದೇವಿ ಒಡೆಯರು ಸುದ್ದಿಗೋಷ್ಠಿ ಮಾಡಿದ್ದಾರೆ. ಸರ್ಕಾರ ಈ ನಿಟ್ಟಿನಲ್ಲಿ ಯಾವ ಹೆಜ್ಜೆ ಇಡುತ್ತೆ ಅಂತ ಪೊಲೀಸ್ ದೃಷ್ಟಿಯಿಂದ ಏನೋ ನನಗೆ ಗೊತ್ತಿಲ್ಲ. ಆದರೆ ಒಂದು ಹೇಳಿಕೆ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೆ. ಸಂದರ್ಭ ಬಂದಾಗ ಸರ್ಕಾರ ಏನು ತೀರ್ಮಾನ ಅಧಿಕಾರ ಕಾನೂನು ತಂದಿದೆ. ಈಗ ಕೋರ್ಟ್ ಕೂಡ ಸ್ಟೇ ಕೊಟ್ಟಿದೆ ಸರ್. ಆ ಸ್ಥಿತಿ ಇನ್ನೂ ಇತ್ಯರ್ಥ ಆಗಿಲ್ಲ. ನೀವು ಹೇಗೆ ಇದನ್ನು ಮಾಡಲಿಕ್ಕೆ ಹೊರಟಿದ್ದೀರಿ? ಅಲ್ಲ, ಅದು ಏನಾಗಿದೆ ಅಂತಂದರೆ, ಪ್ರಾಧಿಕಾರವನ್ನು ಮಾಡುವ ಉದ್ದೇಶ ಅಲ್ಲಿ ಸಮರ್ಪಕವಾಗಿ ಚೆನ್ನಾಗಿ ನಡೀಲಿ ಆಡಳಿತ ಮಾಡಿದೆ. ಕೆಲವು ದೇವಸ್ಥಾನಗಳಲ್ಲಿ ಉದಾಹರಣೆಗೆ ಸೌಂದರ್ಯ ಅದೆಲ್ಲ ಭಾಳಷ್ಟು ಹಣ ಕಲೆಕ್ಟ್ ಆಗುತ್ತೆ ಮತ್ತು ಭಾಳಷ್ಟು ಜನ ಬರ್ತಾರೆ. ಅಲ್ಲಿ ಫೆಸಿಲಿಟೀಸ್ ಬೇಕು, ಅಲ್ಲಿ ಬಂದು ಹೋಗೋರಿಗೆ ಎಲ್ಲ ರೀತಿಯ ಸವಲತ್ತುಗಳು ಮಾಡಬೇಕು. ಇಲ್ಲಿ ಹಣ ಅಲ್ಲಿ ಕಲೆಕ್ಟ್ ಆಗ್ತದೆ, ಸರ್ಕಾರನೂ ಹಣ ಕೊಡುತ್ತೆ. ಈ ಥರದ್ದೆಲ್ಲ ಒಂದು ಆಡಳಿತ ಮಾಡಬೇಕಾದ್ರೆ ಒಂದು ಪ್ರಾಧಿಕಾರ ಇದ್ದರೆ ಬೆಟ್ರ್ ಅಂತೇಳಿ ಮಾಡಿದೆ. ಅದೇ ರೀತಿ ಚಾಮುಂಡಿ ಬೆಟ್ಟದ್ದು ಈಗ ಇಲ್ಲ, ಅವರು ಮಾಡಬಾರ್ದು ಅಂತ ಏನೋ ಕೋರ್ಟ್ ಎಕ್ಸಾಮಿನ್ ಮಾಡಿದ್ದಾರೆ. ಅರಮನೆ ರಸ್ತೆ ಸುತ್ತಲೂ ತೆಗೆದುಕೊಳ್ಳುವ ವಿಚಾರ ಕ್ಯಾಬಿನೆಟಲ್ಲಿ ಕೂಡ ಕೇಸ್ ಮುಂದುವರಿಸಿಕೊಂಡು ರಸ್ತೆ ಅಗಲೀಕರಣ ವಿಚಾರವಾಗಿ ಬಂದಿಲ್ಲ. ಈಚೆಗೆ ಯಾವುದು ಒಂದು ಬೈಕ್ ಕೊಟ್ಟು ಹಿಂದೆ ಭಾಳ ಹಿಂದೆ ನಾನು ಕೂಡ ಅರ್ಬನ್ ಡೆವಲಪ್ಮೆಂಟ್ ಬ್ಯಾಂಗ್ಳೂರು ಇನ್ಚಾರ್ಜ್ ಇರುವಾಗ ನಾವು ಅದನ್ನು ಪ್ರಯತ್ನ ಮಾಡಿದ್ವಿ. ಅದು ಆಗಲೇ ನಮ್ಮ BBMPನವರು 18 ಕೋಟಿ ರೂಪಾಯಿ ಖರ್ಚು ಮಾಡಿ ಒಳಗಡೆ ಕಾಂಪೌಂಡ್ ಕೂಡ ನಿರ್ಮಾಣ ಮಾಡಿದ್ದಾರೆ. ಅದು ಕೋರ್ಟಲ್ಲಿ ಅದು ಸ್ಟೇ ಆಗುತ್ತೆ. ರಿಜೆಕ್ಟ್ ಮಾಡಿ ಮುಂದುವರಿಬೇಕು ಅಂತ ಹೇಳ್ಬೋದು. ಹಾಗಾಗಿ ಈಗಿನ ಸಚಿವರು ಏನಿದ್ದಾರೆ ಅವರು DCM ಇದ್ದಾರೆ, ಅವರು ಏನು ತೀರ್ಮಾನ ತಗೊಳ್ತಾರೆ ಆ ಕ್ಯಾಬಿನೆಟ್ಗೆ ಏನೂ ಕೂಡ ಸಬ್ಜೆಕ್ಟ್ ಅವತ್ತು ಮಾತು ಹೇಳಿದೆ ಸರ್, ಆಸ್ತಿ ಸರ್ಕಾರಕ್ಕೆ ಸೇರಬೇಕಾ ಅಥವಾ ರಾಜವಂಶನಿಗೆ ಸೇರಬೇಕಾ ಅನ್ನೋದು ಡಿಸ್ಪ್ಯೂಟ್ ಇದೆ. ಅಲ್ಲ, ನಾನೇನು ಹೇಳಿದ್ದೆ, ಕೋರ್ಟಲ್ಲಿ ತೀರ್ಮಾನ ಕೆಲವು ಡೈರೆಕ್ಷನ್ಸ್ ಇದೆ, ಅದನ್ನು ಕೂಡ ತೀರ್ಮಾನ ಆಗಿಲ್ಲ. ಹಾಗಾಗಿ ಅದಂಗೆ ಮುಂದುವರಿತಾ ಇದೆ. ಒಂದು ವೇಳೆ ಅದು ಬಗೆಹರಿಸಿದ್ರೆ ಪ್ಯಾಲೇಸ್ನವರು ಅವರು ಒಪ್ಪಿಕೊಂಡ್ರೆ ಒಂದು ಸಾರ್ವಜನಿಕ ದೃಷ್ಟಿಯಿಂದ ನಾವು ರಸ್ತೆ ಅಗಲೀಕರಣ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಕೇಳಿರೋದು ಅಷ್ಟೇ. ಆಸ್ತಿನೇ ನಾವು ತಗೊಳ್ಬೇಕು ಅಂತ ಇನ್ನೂ ತೀರ್ಮಾನಗಳು ಮಾಡಿದೆ. ಅದು ಕೋರ್ಟಲ್ಲಿರೋದ್ರಿಂದ ಅದು ಅಂತಿಮ ತೀರ್ಮಾನ ಏನಾಗುತ್ತೆ, ಇಂಟ್ರಿ ಆರ್ಡರ್ಸ್ಗಳು ಬಂದಿದೆ. ಅಂತಿಮ ತೀರ್ಮಾನ ಏನಾಗುತ್ತೆ ಅದಾದಮೇಲೆ ಸರ್ಕಾರ ಅದ್ರ ಬಗ್ಗೆ ಕ್ರಮ ಜರುಗಿಸ್ತಾರೆ. KPCC ಅಧ್ಯಕ್ಷರು ದೆಹಲಿ ಹೋಗಿದ್ದಾರೆ. ಮೀಸಲಾತಿ ಒಳ ಮೀಸಲಾತಿ ವಿಚಾರ ಅನುಷ್ಠಾನ ಮಾಡುವಂಥ ಏನಕ್ಕೆ ಕರೆದಿದ್ದಾರೆ ಅಂತ ಗೊತ್ತಿಲ್ಲ. ಹಾಗಾಗಿ ಎಲ್ಲ ರಾಜ್ಯಗಳ ಅಧ್ಯಕ್ಷರನ್ನು ಕರೀತಾ ಇರ್ತಾರೆ. ಕರೆದು ಪಕ್ಷದ ಸಂಘಟನೆ ಬಗ್ಗೆ, ಅನೇಕ ವಿಚಾರಗಳ ಬಗ್ಗೆ, ಪಾಲಿಸಿಗಳ ಬಗ್ಗೆ ಚರ್ಚೆಗಳನ್ನು ಮಾಡ್ತಾರೆ. ಈ ಅಜೆಂಡಾ ನಮಗೇನು ಗೊತ್ತಿಲ್ಲ, ಇದುವರೆಗೆ ಅಜೆಂಡಾ ಏನು ಬಹಿರಂಗ ಆಗಿದೆ. ಅವರು ಅಲ್ಲಿ ಏನು ಚರ್ಚೆ ಮಾಡ್ತಾರೋ ಆಮೇಲೆ ಗೊತ್ತಾಗುತ್ತೆ. ಸುಪ್ರೀಂ ಕೋರ್ಟ್ ತೀರ್ಪು ಆದಮೇಲೆ ರಾಜ್ಯದಲ್ಲೂ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಒತ್ತಡ ಜಾಸ್ತಿ ಆಗಿದೆ ಸರ್. ಆದಷ್ಟು ಬೇಗ ಎಲ್ಲ ಒತ್ತಡ ಇದೆ. ಸರ್ಕಾರ ಅದಕ್ಕೆ ಸೂಕ್ತವಾದ ತೀರ್ಮಾನ ತಗೊಳ್ತಾರೆ. ಸುಪ್ರೀಂ ಕೋರ್ಟ್ ತೀರ್ಮಾನ ಆಗಿರೋದ್ರಿಂದ ಅದರ ಸಾಧಕ ಬಾಧಕಗಳನ್ನು ನೋಡಿ ತಗೊಳ್ತಾರೆ. ನಾವು ಕೂಡ ಹೇಳಿದ್ದೇವೆ, ಆದಷ್ಟು ಬೇಗ ತೀರ್ಮಾನ ತಗೊಳ್ತೀವಿ. ಜಾತಿ ಗಣತಿ ಅನುಷ್ಠಾನ ಮಾಡೋದ್ರ ಬಗ್ಗೆ ಇಂಡಿಪೆಂಡೆನ್ಸ್ ಡೇ ಇದೆ, ಐ ಅಲರ್ಟ್ ಆ ಥರ ಯಾಕಂತಂದರೆ ಈಗ ಸಾಮಾನ್ಯವಾಗಿ ರಿಪಬ್ಲಿಕ್ ಡೇ ಟೈಮ್ನಲ್ಲಿ, ಇಂಡಿಪೆಂಡೆನ್ಸ್ ಡೇ ಟೈಮ್ನಲ್ಲಿ
ನ್ಯಾಷನಲ್ ಫೆಸ್ಟಿವಲ್ಸ್ ಟೈಮ್ನಲ್ಲಿ ನಾವು ಕೇಂದ್ರ ಸರ್ಕಾರ ಕೆಲವು ಅಲರ್ಟ್ಗಳನ್ನು ಕೊಡ್ತಾರೆ. ಮತ್ತು ನಾವು ರಾಜ್ಯದಲ್ಲಿ ನಮ್ಮ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಸಾಮಾನ್ಯವಾಗಿ ಅಲರ್ಟ್ ಇರುತ್ತೆ. ಅದಕ್ಕೆ ನಿರ್ದಿಷ್ಟವಾದಂಥ ಕೆಲವು ನ್ಯಾಷನಲ್ ಅಲರ್ಟ್ಸ್ ಬಂದಾಗ ನಿರ್ದಿಷ್ಟವಾಗಿ ಡೈರೆಕ್ಷನ್ಸ್ ಕೊಡ್ತೇವೆ ನಾವು ಕೂಡ. ಈಗ ಉದಾಹರಣೆಗೆ ಏರ್ಪೋರ್ಟ್ನಲ್ಲಿ ಅಲರ್ಟ್ ಇದೆ, ಅದು ಮುಂದೆ ಮೊದಲೇ 2 ದಿವಸ ಮುಂಚೆ ಇರುತ್ತೆ ಅಥವಾ ಆದಮೇಲೆ ಕೂಡ ಒಂದು 2 ದಿನ ಇರುತ್ತೆ. ಆ ಥರ ಪ್ರತಿ ವರ್ಷವೂ ಅದನ್ನು ಮಾಡ್ತಾನೆ ಇರ್ತಾರೆ ಕಂಟಿನ್ಯೂಸ್. ನ್ಯಾಷನಲ್ ಫೆಸ್ಟಿವಲ್ಸ್ಗಳು ಬಂದಂಥ ಸಂದರ್ಭದಲ್ಲೂ ಅದನ್ನು ಈಗ ಉದಾಹರಣೆಗೆ ಮುಂದಿನ ತಿಂಗಳು 7ನೇ ತಾರೀಕು ಗಣಪತಿ ಹಬ್ಬ ಬರುತ್ತೆ. ನಮಗೆ ಗೊತ್ತಿದ್ದಂಗೆ ಗಣಪತಿ ಹಬ್ಬದ ಪ್ರಯುಕ್ತ ಅನೇಕ ಕಡೆ ಘಟನೆಗಳಾಗಿದೆ ಇಂಡಿಯಾದಲ್ಲಿ. ಕಳೆದ ಬಾರಿ ನಾವು ಭಾಳ ಎಚ್ಚರಿಕೆಯಿಂದ ಮೊದಲೇ ಪ್ರಿಕಾಷನ್ಸ್ ತೊಗೊಂಡಿದ್ವಿ, ಏನೂ ಆಗಲಿಲ್ಲ. ಯಾವುದೇ ಘಟನೆಗಳು ಅಹಿತಕರವಾದಂಥ ಘಟನೆಗಳು ಯಾವುದೂ ಆಗಿಲ್ಲ. ಈಗಾಗಲೇ ನಾವು ಎಲ್ಲರಿಗೂ ಎಸ್ಪಿಗಳಿಗೆ ಐಜಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ. ಕೇಂದ್ರದಿಂದ ಕೂಡ ಈಗ ನಾವು RAF ಕೂಡ ಕೇಳ್ತಾ ಇದ್ದೀವಿ. ಕೇಂದ್ರದಿಂದನೂ RAF ಕೊಡಿ ನಮಗೆ ಇದೆಲ್ಲ ಇಂಥ ಫೆಸ್ಟಿವಲ್ಸ್ಗಳು ಇವೆಲ್ಲ ಇವೆಂಟ್ಸ್ಗಳು ಬಂದಾಗ ನಮ್ಮ ಫೋರ್ಸ್ ಏನಿದೆ ಅದ್ರ ಜೊತೆಗೆ ಎಕ್ಸ್ಟ್ರಾ ರಿಸರ್ವ್ ಕೂಡ ಇಟ್ಕೊಳ್ಬೇಕಾಗುತ್ತೆ. ತಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ಏನು ಕೊಡಬೇಕು, ನಮ್ಮ ಪ್ರೋಟೋಕಾಲ್ DPRನವರು ನಿರ್ದಿಷ್ಟವಾಗೆಲ್ಲ ಮಾಡಿಟ್ಬಿಟ್ಟಿದ್ದಾರೆ. ನನಗೋಸ್ಕರ ಮಾಡಲ್ಲ, ನಾರಾಯಣ ಸ್ವಾಮಿಗೋಸ್ಕರ ಮಾಡೋದಿಲ್ಲ. ಅವರಿಗೀಗ ಅಪ್ಪರ್ ಹೌಸ್ ಅಪೋಸಿಷನ್ ಲೀಡರ್ಗೆ ಏನು ಕೊಡಬೇಕು ಅಂತ ಡಿಫೈನ್ ಮಾಡಿದ್ದಾರೆ, ಕೊಡ್ತಾರೆ. ಅದನ್ನು ಖಂಡಿತವಾಗಿ ಕೊಡ್ತಾರೆ. ಗೊತ್ತಿಲ್ಲ ಇನ್ನು ಅಂತ ಹೇಳಿದರೆ ನಾನು ಅವರಿಗೆ ಸೂಚನೆ ಕೊಡ್ತೇನೆ. ಖಾಸಗಿ ದೂರಿನ ಸಂಬಂಧ ಇವತ್ತು ಹೈಕೋರ್ಟಲ್ಲಿ ತೀರ್ಪಿದೆ ಸರ್. ಅಂದರೆ ದೂರು ದಾಖಲಿಸುವ ವಿಚಾರಕ್ಕೆ ಸಂಬಂಧಪಟ್ಟ ಇದೇನಾದರೂ ಮುಂದಿನ ದಿನ CM ವಿಚಾರ ಸರ್, ಮುಂದಿನ ದಿನಗಳ ಅಲ್ಲಿ ಬರುವಂಥ ತೀರ್ಪು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ತೀರ್ಮಾನ ಕೈಗೊಳ್ಳಲಿಕ್ಕೆ ಕಾರಣವಾಗುತ್ತಾ ಅನ್ನೋದು ಸರ್. ಇಲ್ಲಿ ತೀರ್ಪು ಆದಮೇಲೆ ತಾನೇ ಅದೆಲ್ಲ ಯೋಚನೆ. ಮೊದಲು ತೀರ್ಪು ಆದ ಮೇಲೆ ಅದಕ್ಕೆ ಏನು ಮಾಡಬೇಕು ಅಂತ ನಾವುಗಳು ಚರ್ಚೆ ಮಾಡ್ತೀವಿ. ಗವರ್ನರು ಕೂಡ ಅದರ ಆಧಾರದ ಮೇಲೆ ಏನು ತೀರ್ಮಾನ ತಗೊಳ್ತಾರೋ ಅಥವಾ ಅದನ್ನು ಹೊರತುಪಡಿಸಿ ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ. ಅದಕ್ಕೆ ನಾವು ಒಂದಕ್ಕೊಂದಕ್ಕೆ ಲಿಂಕ್ ಮಾಡೋದಕ್ಕೆ ನಾವು ಹೋಗಬೇಕು. ಅವರು ಅವ್ರಿಗೆ ಬಿಟ್ಟಿವಿ, ಗವರ್ನರ್ ಆಫೀಸಿಗೆ ಬಿಟ್ಟಿದ್ದಾರೆ. ಕೊಟ್ಟಿದ ತಕ್ಷಣ ನೋಟಿಸ್ ಕೊಟ್ಟರು. ಈಗ ನಿಮಗೆ ಕ್ಲಾರಿಫಿಕೇಶನ್ಗೆ ಸಂಪುಟ ನಿರ್ಣಯ ಆಗಲಿ ಮುಖ್ಯಮಂತ್ರಿ ನಿರ್ಣಯ ಆಗಿ ಇನ್ನೂ ಯಾವುದೇ ತೀರ್ಮಾನ ತಗೋತಾ ಇಲ್ಲ ಇಲ್ಲ. ನಾವು ಹೇಳಿದ್ದೀವಲ್ಲ, ಗವರ್ನರ್ ಆಫೀಸನ್ನು ದುರುಪಯೋಗ ಮಾಡ್ಕೊಳ್ಬಾರ್ದು ಅನ್ನೋದನ್ನು ನಾವು ಮೊದಲಿಂದನೂ ಕೂಡ ಎಚ್ಚರಿಕೆ ಕೊಡ್ತಾನೆ ಇದ್ದೀವಿ. ನಾವು ಅವರ ಶೋಕಾಸ್ ನೋಟಿಸ್ಗೆ ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡು ಅವ್ರಿಗೆ ಅಡ್ವೈಸ್ ಮಾಡಿದ್ವಿ, ಇದು ತಪ್ಪು ನೀವು ಮಾಡಿರೋದು ಸರಿ ಇಲ್ಲ, ವಾಪಸ್ ತಗೊಳ್ಳಿ ಅಂತ ಹೇಳಿ ನಾವು ಅಡ್ವೈಸ್ ಮಾಡಿದ್ವಿ. ಪ್ರಾಸಿಕ್ಯೂಷನ್ ಕೊಡಲೂಬೇಡಿ, ರಿಜೆಕ್ಟ್ ಮಾಡಿದ್ದನ್ನು ಅಡ್ವೈಸ್ ಮಾಡಿದ್ವಿ. ಅದ್ರ ಬಗ್ಗೆ ಏನು ಅವರೇನು ನಿರ್ಣಯ ತೊಗೊಂಡಿಲ್ಲ ಇದುವರೆಗೆ. ಕಾದು ನೋಡ್ತೇವೆ ನಾವು. ಅವ್ರೇನು ಕಾದು ನೋಡ್ತಾವ್ರೆ, ನಾವು ಕಾದು ನೋಡ್ತೀವಿ. ಪರಿಶೀಲನೆಯಲ್ಲಿದೆ. ಬೇರೆ ಬೇರೆ ರಾಜ್ಯದೆಲ್ಲ ತರಿಸ್ಕೊಂಡು ಚರ್ಚೆ ಮಾಡಬೇಕು ಅಂತೇಳಿ DG ಹೇಳಿ ಅವರಿಂದ ಒಂದು ವರದಿಯನ್ನು ಕೇಳಿದ್ದೇನೆ. DG ಬಂದಮೇಲೆ ತೀರ್ಮಾನ ಮಾಡ್ತೀವಿ. ಸರ್, ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನ ಸರ್ಕಾರಿ ಆಸ್ಪತ್ರೆಗಳ ವ್ಯಾಪ್ತಿಯಲ್ಲಿ ಇಡಬಾರ್ದು ಅಂತ ಸರ್ಕಾರ ನಿರ್ಧಾರ ಮಾಡಿದೆ ಸರ್. ಯಾಕಂದ್ರೆ ಇದು ಉಚಿತ ಅದು ಉಚಿತ ಆಗುತ್ತೆ, ಇಡಬಾರ್ದು ಅಂತ. ಅದು ಜನರಿಗೆ ಅನುಕೂಲ ಆಗ್ತಿತ್ತು ಸರ್. ಅದು ನಂಗೆ ಗೊತ್ತಿಲ್ಲ, ಯಾರಾದರೂ ಒಂದು ತೀರ್ಮಾನ ತೊಗೊಂಡಿದ್ದಾರೆ, ಅದು ಆರೋಗ್ಯ ಇಲಾಖೆಗೆ ಸೇರಿರುವಂಥದ್ದು, ನನಗೆ ಗೊತ್ತಿಲ್ಲ. ಆ ನಿರ್ಧಾರಗಳು ಅವರವರ ಇಲಾಖೆಯಲ್ಲಿ ಹಂತದಲ್ಲಿ ಆಗುತ್ತೆ. ಒಂದು ವೇಳೆ ಪಾಲಿಸಿ ಮ್ಯಾಟರ್ಸ್ ಆದರೆ ಅವು ಕ್ಯಾಬಿನೆಟಿಗೆ ಬರ್ತವೆ, ಅವಾಗ ನಾವೆಲ್ಲರೂ ಇನ್ವಾಲ್ವ್ ಆಗ್ತೀವಿ. ಇಲಾಖೆ ಅವರ ಇಂಟರ್ನಲ್ ಮ್ಯಾಟರ್ಸ್ಗಳಲ್ಲಿ ನಾವೇನು ತೀರ್ಮಾನಗಳು ಮಾಡಲ್ಲ. 4 ವರ್ಷದಿಂದ ZPTP ಎಲೆಕ್ಷನ್ ನಡೆಸದೇ ಇರೋದ್ರ ಬಗ್ಗೆ ಹೈಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ ಸರ್. ಸೂಕ್ತ ಸಮಯದಲ್ಲಿ ನಿರ್ಧಾರ ಮಾಡ್ತೀವಿ. 4 ವರ್ಷದಿಂದ ಮಾಡಿಲ್ಲ ಅಂತ. ಅಲ್ಲಲ್ಲ, ಅದು ಅಬ್ಸರ್ವೇಷನ್ಸ್ ಮಾಡಿರೋದು ಇದಕ್ಕೂ ಕೂಡ ಅವರ ಒಂದು ವ್ಯಾಪ್ತಿಯಲ್ಲಿ ಮಾಡಿದ್ದಾರೆ. ನಾವು ರಿಸರ್ವೇಷನ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅದನ್ನು ಒಂದು ಇಲಿಮಿಟೇಷನ್ ಮಾಡಬೇಕು. ಇಲಿಮಿಟೇಷನ್ ಆದಮೇಲೆ ರಿಸರ್ವೇಷನ್ ಮಾಡಬೇಕು. ಈ 2 ಕಾರಣಕ್ಕಾಗಿ ಮುಂದಕ್ಕೆ ಹೋಗಿದ್ದೇ ವಿನಃ ಬೇರೆ ಕಾರಣ ಏನೂ ಇಲ್ಲ. ಅದರಿಂದ ಅದು ಸಂಪೂರ್ಣ ಆಗಿದ್ದರೆ ಅದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ, ಎಲೆಕ್ಷನ್ ಕಮಿಷನಿಗೆ ಸಬ್ಮಿಟ್ ಮಾಡ್ತಾರೆ. ಅದಾದಮೇಲೆ ತೀರ್ಮಾನ ಮಾಡ್ತೇವೆ. ಈ ವರ್ಷದಲ್ಲಿ ಆಗುತ್ತಾ ಸರ್ ಎಲೆಕ್ಷನ್ನು ಅಥವಾ ತೀರ್ಮಾನ ಇದು ಫಸ್ಟ್ ಆಗ್ಬೇಕಲ್ಲ.
ಡಿಲಿಮಿಟೇಷನ್ನು ರಿಸರ್ವೇಷನ್ನು ಇದೆಲ್ಲ ಕಂಪ್ಲೀಟ್ ಆಗಿದ ನಂತರ ಸರ್, ಒಂದು ವೇಳೆ ವಿಳಂಬ ಆದರೆ ಹಿಂದಿನ ಮೀಸಲಾತಿ ಪ್ರಕಾರವೇ ಚುನಾವಣೆ ಮಾಡಿ ಅಂತ ಆದೇಶ ಏನಾದ್ರು ಗೊತ್ತಿಲ್ಲ. ಮೊನ್ನೆ ಈಗ ಚುನಾವಣಾ ಕೆಲವು ಮಾಡಿದ್ದಾರೆ, ನೀವು ಹೇಳೋದು ಕರೆಕ್ಟ್ ಆಗಿದೆ. ಕೆಲವು ಮಾಡಿದ್ದಾರೆ. ಈಗ ಕಾರ್ಪೊರೇಷನ್ನಿಗೆ ಹಿಂದಿನ ರಿಸರ್ವೇಷನ್ಸ್ ಮೇಲೆ ಮತ್ತು ಏನು ಏರಿಯಾ ಮೇಲೇನೆ ಮಾಡಿ ಅಂತೇಳಿ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದಕ್ಕಾಗಿ ಈಗ 4 ಕಾರ್ಪೊರೇಷನ್ಸ್ನಲ್ಲಿ ಅದೇ ಆಧಾರದ ಮೇಲೆ ಚುನಾವಣೆ ನಡೆಯುತ್ತೆ. ಅದೇ ZPTPSಗೆ ಅದೇ ಬೇಸಿಸ್ ಇಟ್ಕೊಂಡು ಅವ್ರು ಡೈರೆಕ್ಷನ್ ಕೊಟ್ಟರೆ ಅವಾಗ ಮಾಡಬೇಕು. ತೀರಾ ವಿಳಂಬ ಆಗ್ತಾ ಇದೆ ಸರ್. ಥ್ಯಾಂಕ್ ಯು.